ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟ್ ಏನೋ ಗ್ರೀನ್ ಸಿಗ್ನಲ್ ಕೊಡ್ತು. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದನ್ನ ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ಸುಗ್ರೀವಾಜ್ಞೆ ತಂದು ಏನಾದರೂ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಕೂಡ ಆಗ್ತಾರ ಅಂತಲೂ ಕೂಡ ನೋಡಬೇಕು. ಯಾಕಂದರೆ ನಮ್ಮ ಕರ್ನಾಟಕ ಸರ್ಕಾರ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ವಿರೋಧ ಮಾಡ್ತಾನೆ ಅವಾಗಿಂದನೂ ಬಂದಿದೆ. ಮತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರಿದ್ದೀರಾ ನೋಡಲೇಬೇಕಾಗಿರುವಂಥ ಒಂದು ವಿಷಯ ಏನಂತ ಹೇಳೋದಾದರೆ, ಆಟೋದವರಾಗಲಿ ಕ್ಯಾಬ್ ಅವರಾಗಲಿ ಇವಾಗ ಯಾವ ಥರ ಕ್ಯಾರೇಜ್ ಪರ್ಮಿಟ್ ತೊಗೊಂಡು ಆಟೋಗಳಿಗೆ FC ಮಾಡಿಸೋದಾಗಲಿ ಇನ್ಶೂರೆನ್ಸ್ ಮಾಡಿಸೋದಾಗಲಿ ಅವೆಲ್ಲ ಮಾಡಿಸ್ಕೊಂಡು ಮಾಡ್ತಾಯಿದ್ದಾರೆ. ಅದೇ ಥರ ನಮಗೆ ನಾಳೆ ದಿನ ಪರ್ಮಿಷನ್ ಕೊಟ್ಟರು ಕೂಡ ಮುಂದಿನ ದಿನಗಳಲ್ಲಿ ಆಟೋದವರು ಕ್ಯಾಬ್ ಅವರು ಯಾವ್ಯಾವ ಥರ ಅನುಭವಿಸ್ತಾ ಇದ್ದಾರೆ ಕಷ್ಟಗಳು, ಅದು ನಮಗೂ ಕೂಡ ಬರ್ಬೋದು. ಯಾರ್ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದೀರಾ ಅವ್ರಿಗೆ ಯಾವ ಥರ ಬರ್ಬೋದು ಅಂತ ಹೇಳೋದಾದರೆ, ಬೇರೆ ಹೊರ ರಾಜ್ಯದಿಂದ ಕರ್ಕೊಬಂದು ಇವಾಗ ಆಟೋದಲ್ಲಿ ಕ್ಯಾಬ್ಗಳಲ್ಲಿ ಯಾವ ಥರ ಕೆಲಸ ಮಾಡಿಸ್ತಾ ಇದ್ದಾರೆ ಬಾಡಿಗೆ ಗಾಡಿಗಳನ್ನ ಕೊಟ್ಟು, ಅದೇ ಥರ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿಗಳ್ನು ಕೂಡ ಎಲ್ಲೋ ಬೋರ್ಡ್ ಕೂಡ ಮಾಡಿಸಿದ್ರು ಕೂಡ FC ಇನ್ಶೂರೆನ್ಸ್ ಎಲ್ಲ ಕೊಟ್ಟರು ಕೂಡ ಹೊರ ರಾಜ್ಯದಿಂದ ಕರ್ಕೊಬಂದು ನಮ್ಮ ಕೆಲಸಗಳ್ನ ಕಿತ್ಕೊಳ್ಳೋ ಚಾನ್ಸಸ್ ಕೂಡ ಇದೆ. ಈಗಿಂದೀಗಲೇ ಯಾರ್ಯಾರು ಬೈಕ್ ಟ್ಯಾಕ್ಸಿ ರೈಡರ್ಸ್ ಇದ್ದೀರಾ ನೀವು ಇದನ್ನು ತಿಳ್ಕೋಬೇಕು. ಬೈಕ್ ಟ್ಯಾಕ್ಸಿ ನಾಳೆ ದಿನ ನಮಗೆ ಬಂದರೆ ಕೂಡ ಅದು ವರದಾನ ಆಗುತ್ತಾ ಅಥವಾ ನಮಗೆ ಹೆಗಲ ಮೇಲೆ ಕೂರುತ್ತಾ ಅನ್ನೋದು ಇವಾಗಲೇ ತಿಳ್ಕೋಬೇಕು. ಯಾಕಂದರೆ ಹೊರ ರಾಜ್ಯದಿಂದ ಬರೋರು ನಮ್ಮ ಕೆಲಸಗಳ್ನ ಕಿತ್ಕೊಳ್ಳೋದು ಮಾತ್ರ ಗ್ಯಾರಂಟಿ. ಈಗಾಗಲೇ ನೋಡಿರ್ಬೋದು, ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ಬೇರೆ ಬೇರೆ ಡೆಲಿವರಿ ಅಪ್ಲಿಕೇಶನ್ ಆಗಲಿ ಅದರಲ್ಲಿ ಆಲ್ಮೋಸ್ಟ್ ಆಲು ಎಲ್ಲ ಹೊರ ರಾಜ್ಯದವರೇ ಬಂದು ಸೇರ್ಕೊಬಿಟ್ಟಿದ್ದಾರೆ. ಅದೇ ಥರ ನಮ್ಮ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ಬೈಕ್ ಟ್ಯಾಕ್ಸಿ ಕ್ಯಾರೇಜ್ ಪರ್ಮಿಟ್ ಕೊಟ್ಟರೂ ಕೂಡ ನಮ್ಮ ರಾಜ್ಯದ ಹುಡುಗರಿಗೆ ಮಾತ್ರ ಪರ್ಮಿಷನ್ ಕೊಡಿ. ಹೊರ ರಾಜ್ಯದವರು ಹೊರಗಡೆನೇ ಕೆಲಸ ಮಾಡಲಿ, ಅವ್ರ ರಾಜ್ಯದಲ್ಲೇ ಕೆಲಸ ಮಾಡಲಿ. ಬೈಕ್ ಟ್ಯಾಕ್ಸಿ ಅನ್ನೋದು ಕೂಡ ಹೊರ ರಾಜ್ಯದವರು ಬರದೇ ಇರೋ ಥರ ಇರಲಿ ಅನ್ನೋದನ್ನ ಕೇಳ್ಕೊಳ್ಳೋಣ. ಮತ್ತು ಕಂಪ್ನಿಯವ್ರನ್ನೂ ಕೂಡ ಯಾರು ನಂಬಕ್ಕೆ ಹೋಗಬೇಡಿ. ರ್ಯಾಪಿಡೋ ಆಗಲಿ, ಓಲಾ ಆಗಲಿ, ಊಬರ್ ಆಗಲಿ ಯಾರು ಕೂಡ ನಂಬೋ ಹೋಗಬೇಡಿ. ಯಾಕಂದರೆ ನಾಳೆ ದಿನ ಆಟೋದವ್ರಿಗೆ ಹೆಂಗೆ ಮಾಡಿದ್ದಾರೆ, ಕ್ಯಾಬ್ ಅವ್ರಿಗೆ ಹೆಂಗೆ ಮಾಡಿದ್ದಾರೆ, ಅದೇ ಥರ ನಮಗೂ ಕೂಡ ಎಫೆಕ್ಟ್ ಮಾಡೇ ಮಾಡ್ತಾರೆ. ಇದಿಷ್ಟು ನನಗೆ ಹೇಳಬೇಕು ಅಂತ ಅನಿಸ್ತು, ನಿಮಗೆ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಬೈ, ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು.